ಈಗ ಅಧಿಸೂಚನೆ ಹೊರಡಿಸಿದಾರಂತಲ್ಲ ಸರ್. ಅವ್ರು ಹೊಡಿಸಿದ್ರೆ ನಮ್ಗೆ ಯಾರಿಗೂ ಏನು ನೋಟಿಫಿಕೇಶನ್ ಏನು ಕೊಡ್ಲಿಲ್ಲ ನಮಗೆ. ಅವ್ರಿಗೆ ಇಲ್ಲಿ ಬರೋ ಧೈರ್ಯನೇ ಇಲ್ವಲ್ಲ. ಒಬ್ಬ ಅಧಿಕಾರಿ ಬರಲಿಲ್ವಲ್ಲ ಇದುವರೆಗೂ. ಪೊಲೀಸ್ ಯಾರಾದ್ರು ಬಂದ್ರೆ ಪೊಲೀಸ್ ಒಬ್ಬರು ಬಂದಾರೆ. ಪೊಲೀಸ್ ಬಿಟ್ಟರೆ 1.5 ವರ್ಷದಿಂದ ಒಬ್ಬ ಬರಲಿಲ್ಲ ಇಲ್ಲಿ. ಅದ ಹೆಂಗೆ ಸರ್? ಯಾರು ಬಂದಿದ್ದಾರೆ? ಅದ ಹೆಂಗೆ ಬಂದು ನಿಮ್ಮನ್ನ ಯಾರನ್ನೂ ಕೂಡ ಕೊಡ್ತೀರಾ ಕೊಡಲ್ವಾ? ರೇಟ್ ಫಿಕ್ಸ್ ಮಾಡವ್ರಲ್ಲ ರೀ. ರೇಟ್ ನಿಮ್ ಜಮೀನಿಗೆ ರೇಟ್ ಫಿಕ್ಸ್ ಮಾಡವ್ರ, ಅದ್ ನಿಮ್ಗೆ ಗೊತ್ತಿಲ್ವಾ? ನಮ್ಮ ಜಮೀನಿಗೆ ರೇಟ್ ಫಿಕ್ಸ್ ಮಾಡ್ಬಿಟ್ರಾ? ನಮ್ಮ ಜಮೀನಿಗೆ ರೇಟ್ ಫಿಕ್ಸ್ ಮಾಡೋದಕ್ಕೆ ಅವ್ರು ನಮ್ಮ ಅಪ್ಪನ ಗುಟ್ಟಿಲ್ಲ. ನಮ್ಮ ಜಮೀನು ನನ್ನ ಜಮೀನು, ನನ್ನ ಬೆಲೆ, ನನ್ನ ಇಷ್ಟ, ನನ್ನ ಭೂಮಿ. ಅವರೆಲ್ಲ ರೇಟ್ ಫಿಕ್ಸ್ ಮಾಡಬೇಕಾಗಿರೋರು. ನಮ್ಗೆ ಇಷ್ಟ ಇಲ್ಲ ಅಂತ ಅವ್ರು ಕನ್ವಿನ್ಸ್ ಮಾಡ್ಬೇಕಲ್ಲ ಸರ್. ನೀವು ಯಾರೆಲ್ಲರೂ ಭೇಟಿ ಆಗಿದ್ದೀರಾ? ಅವ್ರನ್ನ ಮಾತಾಡಿದ್ದೀರಾ? ಮನವಿ ಕೊಟ್ಟಿದ್ದೀರಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಮಾತನ್ನು ನಾನು ನೆನಪು ಮಾಡ್ಲಿಕ್ಕೆ ಬಯಸ್ತೀನಿ. 31ನೇ ತಾರೀಕು ಜುಲೈ ತಿಂಗಳು 2007ನೇ ಇಸ್ವಿನಲ್ಲಿ ಅವತ್ತು ಸಾತನೂರು ಶಾಸಕರಾಗಿ ಕರ್ನಾಟಕ ವಿಧಾನಸಭೆಯ ಕಲಾಪಗಳಲ್ಲಿ ಬಿಡದಿ ಟೌನ್ಶಿಪ್ ಬಗ್ಗೆ ಏನು ಮಾತಾಡಿದ್ದೀರಾ ಅನ್ನುವ ಸದನದ ದಾಖಲೆಗಳನ್ನ ತೆಗೆದು ನೋಡಿ ಅಂತೇಳಿ ಡಿ ಕೆ ಶಿವಕುಮಾರ್ಗೆ ಹೇಳ್ತೀನಿ. ಏನ್ ಮಾತಾಡಿದ್ರು? ಡಿ ಕೆ ಶಿವಕುಮಾರ್ 2007 ಜುಲೈ 31ನೇ ತಾರೀಕು 31ನೇ ತಾರೀಕು ಜುಲೈ 2007ನೇ ಇಸ್ವಿನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ರೈತ ವಿರೋಧಿ, ಬಿಡದಿ ಟೌನ್ಶಿಪ್ ಯೋಜನೆ ಜನ ವಿರೋಧಿ, ಬಿಡದಿ ಟೌನ್ಶಿಪ್ ಯೋಜನೆ ಒಂದು ರಿಯಲ್ ಎಸ್ಟೇಟ್ ದಂಧೆ, ಒಂದು ದೊಡ್ಡ ಹಗರಣ, ರೈತರಿಗೆ ದ್ರೋಹ ಮಾಡುವಂಥ ಯೋಜನೆ ಅಂತೇಳಿ ಇಂಥ ಒಂದು ಯೋಜನೆಗೆ ಕುಮಾರಸ್ವಾಮಿ ಮಾಡಬಾರ್ದು, ತಕ್ಷಣ ರದ್ದು ಮಾಡಬೇಕು ಅಂತ ಸದನದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ತಾವೇ ಮಾತಾಡಿದ್ದಾರೆ. ಅವರ ಮಾತನ್ನು ಅವರೇ ಇನ್ನೊಂದು ಸರಿ ಗಮನಿಸಬೇಕು ಅಂತ ಕೇಳ್ತೀನಿ. ಎರಡನೇದು, ಡಿ ಕೆ ಶಿವಕುಮಾರ್ ಅವರಿಗೆ ಮುಖತಃ ನೇರವಾಗಿ ನಾನೇ ಖುದ್ದಾಗಿ ಭೇಟಿ ಮಾಡಿದ್ದೀನಿ. ಬಜೆಟ್ ಪೂರ್ವ ರೈತ ಸಂಘಟನೆಗಳ ಸಮಾಲೋಚನಾ ಸಭೆಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಯಾಗಿದ್ದ ಡಿ ಕೆ ಶಿವಕುಮಾರ್ ಅವರಿದ್ದರು. ಅದರಲ್ಲಿ ಎಲ್ಲ ರೈತ ಸಂಘಟನೆಗಳ ಪರವಾಗಿ ನಾನೇ ಖುದ್ದಾಗಿ ಮಾತಾಡಿದ್ದೀನಿ. ಹಲವಾರು ಜನ ರೈತ ಸಂಘಟನೆಗಳು ಇದೇ ವಿಷಯವಾಗಿ ಗಮನ ಸೆಳೆದಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲಿಲ್ಲ. ಇದು ಬಹಳ ದೊಡ್ಡ ದುರಂತ, ಇದು ಬಹಳ ದೊಡ್ಡ ಹಸಿರು. ಈಗ ನಾವು ಮಾತಾಡ್ತಾ ಇದ್ದೀವಿ. ಅಲ್ಲ, ಅವ್ರು ಯಾಕೆ ಸರ್, ನಾನು ಜೆನ್ಯೂನ್ ಆಗಿ ಕೇಳ್ತೀನಿ ಸರ್, ಅವ್ರು ಯಾಕೆ ಇಷ್ಟೊಂದು ಪಟ್ಟಿ ಹಿಡಿದುಕೋತಿದ್ದಾರೆ? ಯಾಕೆ ಪಟ್ಟಿ ಹಿಡಿದ್ರು ಅಂದ್ರೆ, ಸ್ವತಃ ಒಬ್ರು ರಿಯಲ್ ಎಸ್ಟೇಟ್ ಉದ್ಯಮಿ. ಇದು 1 ಲಕ್ಷ ಕೋಟಿ ರೂಪಾಯಿನ ರಿಯಲ್ ಎಸ್ಟೇಟ್ ಉದ್ಯಮದ ಲಾಭ ಮಾಡ್ಕೊಳ್ಳುವ ಬಹಳ ದೊಡ್ಡ ಅವಕಾಶ ಇರ್ತಕ್ಕಂಥದ್ದು ಇದು. ಅಲ್ಲ ಸರ್, ಇಲ್ಲಿ ಬೆಳೆಯೋ ಬೆಳೆನೂ ಏನೋ ವಿಷ ಅಂತೆ. ಆ ವಿಷ ಆಗಿರೋಕೆ ಕಾರಣ ವೃಷಭಾವತಿ ನೀರು ಫುಲ್ ಕೆಮಿಕಲ್ ಅಂತೆ. ಇದೊಂದು ಅಪಪ್ರಚಾರ, ಸುಳ್ಳು. ಸರ್ಕಾರದ ವಿರುದ್ಧ ಗೆದ್ದು ಬಿಡ್ತೀರಾ ನೀವು? ಸರ್ಕಾರನ ಎದುರು ಹಾಕೊಂಡು ಅಣ್ಣ ಡಿ ಕೆ ಶಿವಕುಮಾರ್ ಅಣ್ಣರೇ, ನೋಡ್ರಿ, ನೀವೇನಾನ ಅಕ್ವೈರ್ ಅಂತ ಮಾಡಿದ್ರೆ ನಿಮಗೆ ಕೂಲಿ ಮಾಡೋ ಜನ ಹೊಸೂರಲ್ಲಿ 200 ಆಳು ಕೂಲಿ ಮಾಡೋ ಜನ ಅವ್ರೆ. ಇವತ್ತು ಅರ್ಧ ಎಕರೆ ಇರೋರು, 1 ಎಕರೆ ಇರೋರು, 5 ಎಕರೆ ಇರೋರು, 10 ಎಕರೆ ಇರೋರು, ಅವ್ರೇನೋ ದುಡ್ಡಿರೋ ಗಂಟ ಜೀವನ ಮಾಡ್ತಾರೆ. ಕೂಲಿ ಮಾಡೋರು 200 ಆಳು ಅವರಲ್ಲ, ಅವ್ರನ್ನ ಏನಪ್ಪ ಮಾಡೋದು? ಅವ್ರ ನೋವೆಲ್ಲ ನಿಮಗೆ ತಾನೇ ತಗೊಳ್ಳೋದು. ಬ್ಯಾಡ್ರಿ, ಈ ಕೆಲಸ ಮಾತ್ರ ದಯವಿಟ್ಟು ಬೇಡ್ರಿ. ನಾನು 25 ವರ್ಷದ ಹುಡುಗಿ, ನಮ್ಮಪ್ಪ 42 ವರ್ಷದಲ್ಲಿ ನನಗೆ ಒಂದು ಸರ ಮಾಡ್ಸಾಕಿದ್ರು. 25 ವರ್ಷದ ಹುಡುಗಿ, ವಯಸ್ಸಿನ ಹುಡುಗಿ ನಾನು. ಯಾರೋ ಮೇನ್ ರೋಡಲ್ಲೇ 1 ಎಕರೆ ಭೂಮಿ ಮಾರ್ತಾ ಇದ್ರು. ತಗೊಂಡೋಗಿ ಚಿನ್ನದ ಅಂಗಡಿಗೆ ಆ ಚೈನ ಮಾರ್ಬಿಟ್ಟು, ನನಗಿಬ್ರು ಗಂಡು ಮಕ್ಕಳು, ಒಬ್ಳು ಮಗಳು. ನಮಗೆ ಆಸ್ತಿ ಕಡಿಮೆ ಇತ್ತು. ನಮ್ಮ ಮಕ್ಳು ಇಬ್ರು ಗಂಡು ಮಕ್ಳು ಅವ್ರೆ ಅಂತ ನಾನು 25 ವರ್ಷದ ಹುಡುಗಿ ತಗೊಂಡೋಗಿ ಚೈನ, ಒಡವೆನ ತಗೊಂಡೋಗಿ, ಚಿನ್ನ ತಗೊಂಡೋಗಿ ಮಾರ್ಬಿಟ್ಟು ಬಂದು ಆ 40,000 ರೂಪಾಯಿಗೆ 1 ಎಕರೆ ಭೂಮಿ ತೆಗ್ದೆ. ಯಾವಾಗ 32 ವರ್ಷದಲ್ಲಿ ಆ ಭೂಮಿ ಇವತ್ತು ಆಗ್ಲೇ 6 ತಿಂಗಳಲ್ಲಿ ನಮ್ಮ ಯಜಮಾನ್ರು ದನ ಮೇಯಿಸ್ತಾ ಇದ್ರಂತೆ ಆ ಹೊಲದತ್ರ. ಯಾರೋ ಬೆಂಗಳೂರವ್ರು ಬಂದು ಒಯ್ತಾ ಇದ್ದವರು ನಿಲ್ಲಿಸಿ ಕಾರ್ನ, ಸಾರ್ ಭೂಮಿ ನಿಮ್ದಾ ಸಾರ್ ಅಂತ ಕೇಳಿದ್ರಂತೆ. ಹ್ಞೂ ಸರ್ ನಮ್ದೇನೆ ಅನ್ನೋದಕ್ಕೆ, ಕೊಡ್ತೀರಾ ಸರ್ ಅಂತ ಕೇಳಿದ್ರಂತೆ. ಇಲ್ಲ ಸರ್ ಕೊಡಲ್ಲ ಸರ್ ನಾವು ಅಂತ ಅವ್ರು ಹೇಳೋದಕ್ಕೆ ನಮ್ಮ ಯಜಮಾನ್ರು, ನೋಡಿ ಸರ್ 3 ಕೋಟಿ ಆದ್ರೂ ಹಾಕ್ತೀವಿ, ಮೇಲೆ ಬೇಕಾದ್ರೂ ಹಾಕ್ತೀವಿ ಅಂತ ಹೇಳಿದ್ರಂತೆ. ಇಲ್ಲ ಸರ್, ನೀವು 3 ಕೋಟಿ ಕೊಟ್ಟರು ಕೊಡಲ್ಲ, ನಾವು 4 ಕೋಟಿ ಕೊಟ್ಟರು ಕೊಡಲ್ಲ ಸರ್, ನಮಗೆ ನಮ್ಮ ಮಕ್ಳಿಗೆ ಬೇಕು ಅಂತ ನಮ್ಮ ಯಜಮಾನ್ರು ಹೇಳಿ ಕಳ್ಸಿರಂತೆ. ಇವತ್ತೊಂದು ದಿನ ನೀವು ಆ ಭೂಮಿಗಳೆಲ್ಲ ಕಿತ್ಕೊಂಡ್ರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ? ಆ ಜನ ಕೂಲಿ ಮಾಡೋ ಜನ ಏನು ಮಾಡ್ಬೇಕು ಹೇಳಿ ಸ್ವಾಮಿ? ನಾವು ನಮ್ಮದು ಆಸ್ತಿ ಇರೋರು ಒಂದೊಂದು ಚೂರು ತಿನ್ಕೋತೀವಿ ಇರೋ ಗಂಟ. ಆಮೇಲೆ ನಾವೇನು ಮಾಡೋಣ? ನಮ್ಮ ಮಕ್ಳೇನು ಮಾಡೋಣ? ಮೊಮ್ಮಕ್ಳಿಗೆ ಏನು ಮಾಡೋದು? ಮದುವೆ ಮಾಡೋರು ಏನು ಮಾಡೋದು? ಬಡವ್ರ ಬಗ್ರು ಜೀವನ ಮಾಡೋರು ಏನು ಮಾಡೋದು? ಹುಳ ಬೆಳೆಯೋರು ಏನು ಮಾಡೋದು? ಹುಳ ಬೆಳೆದವ್ರನ್ನ 10-15 ಆಳು ಕರ್ಕೊಂಡು ಹೆಣ್ಣಾಳನ್ನ ಗೂಡು ಬಿಡಿಸ್ತಾರೆ. ಅವ್ರ ಕತೆ ಏನ್ರಿ ಸ್ವಾಮಿ ಮಾಡೋದು? ನೀವೇ ಯೋಚನೆ ಮಾಡ್ರಿ. ಬ್ಯಾಡ್ರಿ, ದಯವಿಟ್ಟು ನಮ್ಮ ಕಡೆ ಭೂಮಿ ಮಾತ್ರ ಕಿತ್ಕೊಂಡ್ರೆ ನೀವಂತೂ ಏನಾಯ್ತಿರೋ ಜನಗಳು ನೈಯೋತ್ರಲ್ಲಿ, ಜನಗಳು ಬೈಯೋತ್ರಲ್ಲಿ, ಜನಗಳು ಹಾಕೋ ಸಾಪತ್ರಲ್ಲಿ ಬ್ಯಾಡ್ರಿ. ನೋಡ್ರಿ, ದೇವ್ರು ನಿಮ್ಮನ್ನ ಚೆನ್ನಾಗಿ ಮಡ್ಗವ್ನೆ. ಈ ಆಸೆ ಮಾತ್ರ ನೀವು ಬರಬೇಡ್ರಿ. ಹೇಳ್ತೀನಿ ಕೇಳಿಸ್ಕೊಳ್ರಿ. ಇವಾಗ ನಮ್ಮೂರಲ್ಲಿ ಮಸ್ತಾಗಿರೋರು ಅವ್ರು ಬೇಕು ಅಂತ ಮಾಡ್ತಾವ್ರೆ, ಅವ್ರು ತಿನ್ನಕ್ ಮಾಡ್ತಾವ್ರೆ. ಇರೋರೆಲ್ಲ ಎಲ್ಗೋಗ್ಬೇಕು ಅಂತ ಅವ್ರು ಹೋಗಿ ಕೆರೆ ಬಾವಿ ಬೀಳಕ್ ನೀರು ಇಲ್ಲ ಕೆರೆ ಬಾವಿ ಸ್ವಾಮಿ.
ಅದೇ ವಿಷ ಕುಡ್ದ್ಬಿಟ್ಟು ಮನೆ ಕಬೇಕಷ್ಟೇ ಅವರು. ಇನ್ನೇನ್ ತಿಂತಾರ ಅವರು? ಭೂಮಿಗಳು ಕಿತ್ಕೊಂಡ್ಮೇಲೆ ಏನ್ ತಿಂತಾರ ಸ್ವಾಮಿ? ಒಂದು ಉಳಿನ ಬೆಳೆ ಬೆಳೆದಿವಿ, ಒಬ್ಬ ರೈತ 25,000 30,000 10,000 15,000 ಗೂಡ್ನಲ್ಲಿ ದುಡ್ಡು ತಕೊಂಡ್ ಬರ್ತಾನೆ. ಕಂಡೋತ್ರದಲ್ಲಿ ನೀರ್ ಇಸ್ಕೊಂಡು ಬೆಳೆದಿ, ಅವನು ಬಡವ ಬ್ಯಾರೆ ಹತ್ರಲ್ಲಿ ನೀರ್ ಇಸ್ಕೊಂಡು ಬೆಳೆದಿ ಗೂಡು ಬೆಳೆದಿ ಅವ್ನು ಹೆಂಡ್ರ ಮಕ್ಕಳು ಸಾಕಕ್ಕೆ, ಮಕ್ಕಳುಗಳು ಮದುವೆ ಮಾಡಕ್ಕೆ, ಅವ್ರ ಜೀವನ ಮಾಡಕ್ಕೆ ಎಷ್ಟು ಕಷ್ಟಪಡ್ತಾರೆ ಗೊತ್ತೇನ್ರಿ ಸ್ವಾಮಿ? ನೋಡ್ರಿ, ಅರ್ಥ ಮಾಡ್ಕೊಳ್ರಿ, ಇವೆಲ್ಲ ಸುಳ್ಳು ಅಲ್ಲ. ನಿಜವಾಗ್ಲೂ ಭಗವಂತನಿಗೂ ಹೇಳ್ತಾ ಇದ್ದೀನಿ ನಾನು, ಸುಳ್ಳು ಹೇಳೋದಲ್ಲ. ಒಂದು ಮದುವೆ ಮಾಡೋರು ಏನ್ ಮಾಡ್ಬೇಕ್ರಿ ಸ್ವಾಮಿ? 2 ಹಸ ಕಟ್ಕೊಂಡು ಒಬ್ಬ ಹೆಂಗ್ಸು 1 ಕುಂಟೆ ಜಮೀನಿಲ್ಲ 2 ಸೀಮೆ ಹಸ ಕಟ್ಕೊಂಡು ಕಂಡರ್ತರಲ್ಲಿ ಸೀಮೆ ಹುಲ್ಲು ಹಾಕೊಂಡು ಆ ಸೀಮೆ ಹುಲ್ಲು ಕುಯ್ಕ ಬಂದು ಒಬ್ಬ ಲೇಡೀಸು 15 ಲೀಟ್ರ್ 20 ಲೀಟ್ರ್ ಹಾಲು ಹಾಕ್ತಾಳೆ, ಅವಳ ಮಕ್ಕಳು ಸಾಕ್ತಾಳೆ, ಜೀವನ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಆ ಭೂಮಿ ಈ ಭೂಮಿಗಳೆಲ್ಲ ಕಿತ್ಕೊಂಡ್ಮೇಲೆ ಅವರೆಲ್ಲ ನಿಮ್ಮ ಹೆಸರು ಹೇಳ್ಕೊಂಡು ಅವ್ರು ಪ್ರಾಣ ಬಿಡ್ಬೇಕು ಸ್ವಾಮಿ. ವಿಷ ಕುಡ್ಬಿಡ್ಬೇಕು ಸ್ವಾಮಿ. ನಿಮ್ಮ ಹೆಸರು ಹೇಳ್ಕೊಂಡೇ ವಿಷ ಕುಡಿತಾರ, ಅವರು ಸಾಯ್ತಾರೆ. ಹೊಟ್ಟೆ ಊಟ ಇಲ್ಲ ಎಷ್ಟೋ ಜನ ಸಾಯ್ತಾರೆ ಸ್ವಾಮಿ. ಊಟ ಎಲ್ಲಿಂದ ಬರ್ತದೆ? ಇರೋರು ಆಸ್ತಿ ಇವಾಗ 2 ಕೋಟಿ 1 ಕೋಟಿ 3 ಕೋಟಿ ಬರೋರು ಅದು ಇರೋ ಗಂಟ ನಾವು ಉಣ್ತೀವಿ ತಿಂತೀವಿ. ಅವ್ರು ಕೂಲಿ ಮಾಡೋರ್ಗೆ ಎಲ್ಲಿ ಬರ್ತದ್ರಿ ಸ್ವಾಮಿ ದುಡ್ಡು? ಅವ್ರ ಕತೆ ಏನ್ರಿ ಮಾಡ್ಬೇಕು? ನಿಮ್ಗೆ ಏನು ಅರ್ಥನೇ ಆಗಲ್ವೇಂದ್ರಿ ಸ್ವಾಮಿ? ನಿಮ್ಗೆ ಹೊಟ್ಟೆ ಉರಿಯೋದೇ ಇಲ್ವೇಂದ್ರಿ ಸ್ವಾಮಿ? ಆಸ್ತಿ ಇರೋರೇನೋ ಅರ್ಧ ದಿನ ಜೀವನ ಮಾಡ್ತೀವಿ, ಆಸ್ತಿ ಇಲ್ದಿರೋ ಕೂಲಿ ಮಾಡೋರು ಅರ್ಧ ದಿನ ಎಲ್ಲಿ ಜೀವನ ಮಾಡ್ತಾರೆ ಸ್ವಾಮಿ? ಗಂಡಿರು ಕುಡಿಯೋರು ಇರ್ತಾರೆ, ಒಡಿಯೋರು ಇರ್ತಾರೆ, ಬಡಿಯೋರು ಇರ್ತಾರೆ, ಅವರೆಲ್ಲ ಕೂಲಿ ಮಾಡ್ಕೊಂಡ್ಬಂದು ಹೆಂಡ್ರ ಮಕ್ಳಿಗೆ ಹಾಕ್ತಾರೆ ನೀ ಸ್ವಾಮಿ. ಭೂಮಿನೇ ಕಿತ್ಕೊಂಡ್ಮೇಲೆ ಅವ್ರು ಕೂಲಿಗೆ ಎಲ್ಗೋಯ್ತಾರೆ? ಬೆಂಗಳೂರು ಕಡೆ ಹೋಯ್ತಾರೆ ಕೂಲಿಗೆ, ಎಲ್ಗೋಯ್ತಾರೆ ಹೇಳಿ ಸ್ವಾಮಿ? ಬೇಡಿ ಸ್ವಾಮಿ, ದಯವಿಟ್ಟು ಬೇಡಿ. ನೋಡಿ, ನಾನೊಬ್ಳು ವಿದ್ಯೆ ಇಲ್ಲ ಅಭ್ಯಾಸ ಇಲ್ಲ ಹೇಳ್ತಾ ಇದ್ದೀನಿ, ಇದು ನಿಜಕ್ಕೆ 100ಕ್ಕೆ 100 ಭಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ವಾಮಿ. ನಾನು ಸತ್ವಾಗ್ಲೂ ಇದನ್ನೊಂದ ನೀವು ಬಗೆಹರಿಸ್ಕೊಡ್ರಿ. ನೀವು ಇದನ್ನ ಮಾತ್ರ ನಮ್ಮ ಕಡೆಗೆ ಮಾತ್ರ ನೀವು ಆಸೆ ಪಡಬೇಡ್ರಿ. ನೀವು ಆಸೆ ಪಟ್ರು ಅದು ನಾಶ ಆಗೋಯ್ತು ಸ್ವಾಮಿ. ನಾಶನೇ ಆಗೋದೌದು. ಎಷ್ಟು ಜನ ಅಯ್ಯೋ ಅಪ್ಪೋ ಅಂತಾರೋ, ಎಷ್ಟು ಜನ ನೈತಾರೋ, ಎಷ್ಟು ಜನ ಗಂಡದಿರು, ಆಮೇಲೆ ಎಲ್ಲ ಒಂದೇ ಸಮ ಇರ್ತಾರೋ ಸ್ವಾಮಿ. ಇವಾಗ 100 ಜನ ಗಂಡಾಳೆಯಲ್ಲಿ 100 ಜನ ಒಂದೇ ಥರ ಇರ್ತಾರೆ ಸ್ವಾಮಿ. ಅವರು ಕುಡಿಯೋರು ಇರ್ತಾರೆ, ಇಸ್ಪೀಟ್ ಆಡೋರು ಇರ್ತಾರೆ, ಕಾಸ್ನಾಟ ಆಡೋರು ಇರ್ತಾರೆ, ಜೂಜಾಡೋರು ಇರ್ತಾರೆ, ಇನ್ನೊಂದು ಮಾಡೋರು ಇರ್ತಾರೆ, ಎಲ್ಲ ಇರ್ತಾರೆ ಸ್ವಾಮಿ. ಎಲ್ಲ ಒಂದೇ ಥರ ಇರ್ತಾರೋ? ಗಂಡಸರು ಇರಲ್ಲ. ಅವಾಗ ಅವ್ರ ಹೆಂಡ್ರ ಮಕ್ಕಳು ನಿಮ್ಮನ್ನು ಬೈತಾರ, ಗಂಡದಿರು ಬೈತಾರ ಸ್ವಾಮಿ. ಅವ್ನ ಮನೆ ಹಾಳಾಗೋಗ ಹಿಂಗೆ ಮಾಡ್ದ, ನಮ್ಗೆ ಈ ನೋವು ಕೊಟ್ಟ ಅಂತ ನಿಮ್ಮನ್ನೇ ತಾನೇ ಸ್ವಾಮಿ ಬೈಯೋದು. ಬೇಡ್ರಿ, ಕೇಳಬೇಡ್ರಿ. ನೋಡ್ರಿ, ದೇವ್ರು ಚೆನ್ನಾಗಿ ಮಾಡ್ಗಾವ್ ನಿಮ್ಮನ್ನ. ಇದಕ್ಕಂತೂ ನೀವು ಹಸೂರು ನಮ್ಮ ಭೂಮಿಗಂತೂ ನೀವು ಆಸೆ ಪಡಬೇಡ್ರಿ ಸ್ವಾಮಿ. ನೀವು ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನನ್ನಾಣೆಗೂ ಕೇಳ್ಕೊತಾ ಇದ್ದೀನಿ, ಸತ್ವಾಗ್ಲೂ ಕೇಳ್ಕೊತಾ ಇದ್ದೀನಿ ಸ್ವಾಮಿ. ಓದ್ತಾ ಇರ್ತಾರಲ್ಲ ಮಕ್ಕಳು, ಅವರೆಲ್ಲ ಏನ್ ಹೇಳ್ತಾರೆ? ನಮ್ಮ ಮಕ್ಳುಗಳು ನಮ್ಗೆ ಕೊಡಬೇಡಿ ಅಂತಾರೆ ಕಣವ. ನಮ್ಮ ಮಕ್ಳುಗಳು ಒಬ್ಬ 18 ವರ್ಷದ ಮಗ, ಒಬ್ಬ 13 ವರ್ಷದ ಮಗ. ನಮ್ಮ ಯಜಮಾನ ಹಂಗ ಏನು ಕೆಲಸ ಆಗಲ್ಲ, ಮನೆ ಹತ್ರನೇ ನಾನು ಗೇದಿ ನನ್ನ ಮಕ್ಳಿಗೆ ಹಾಕ್ತಾ ಇದ್ದೀನಿ. ತುಂಬಾ ಕಷ್ಟಪಟ್ಟಿದ್ದೀವಿ ನಾವು. ನೋಡಿ, ನಮ್ಮ ಅತ್ತೆ ಹೆಸರಲ್ಲದೆ ಜಮೀನೆಲ್ಲ ನಾದಿನಿಗಳು ಇಬ್ಬರವ್ರೆ, ಅವರೆಲ್ಲ ತುಂಬಾ ತೊಂದರೆ ಕೊಡ್ತಾರೆ ನಮ್ಗೆ, ತುಂಬಾ ತೊಂದರೆ ಕೊಡ್ತಾವ್ರೆ ನಮ್ಗೆ. ನಮಗೂ ಸಮಭಾಗ ಬೇಕು ಅಂತ ನಾವು 2 ಎಕರೆ ಇರುವುದ ನಾವು ಹೆಂಗೆ ಕೊಟ್ಬಿಟ್ಟು ನಾವು ಅವ್ರಿಗೆ ಕೊಡುನ, ನಮ್ಗೆ ತಗೊಳು. ನನ್ನ 2 ಮಕ್ಳವೆ, 2 ಗಂಡು ಮಕ್ಳವೆ. ನನ್ನ ಗಂಡ ಕೈಲಿ ಆಗೋದಿಲ್ಲ, ಅವ್ರಿಗೆ ಕೊಡೋಣ, ನಮ್ಮ ಮಕ್ಳಿಗೆ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಮತ್ತೆ ತಮ್ಮ ಒಂದು ಅಳಲೇನಿದೆ ಅದನ್ನ ತಾವು ಹೇಳ್ಕೊಂಡಿದ್ದೀರಿ.